ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರಾಮಿದ್ರು ಅಂತ ಭಾವಿಸ್ತಿದ್ದೀನಿ. ಅನಂತ ಮಹಾಪರಮ ಶಕ್ತಿ ಸದಾ ರಕ್ಷಣೆ ಮಾಡಲಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, 10 ದಿನಗಳ ಸಂಖ್ಯಾಶಾಸ್ತ್ರ ವಿಷಯದಲ್ಲಿ ಏನು ಕಲಿಸ್ಕೊಡ್ತೀವಿ ಗುರುಗಳೇ, ಕೆಲಸ ಮಾಡುತ್ತಾ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ರು. ರಿಯಲಿ ಕೆಲಸ ಮಾಡುತ್ತೆ. 9 ಗ್ರಹಗಳನ್ನ ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ವೈದಿಕ ಧರ್ಮ ಅದ್ಭುತವಾದ ಕೊಡುಗೆ. ವಿಜ್ಞಾನ ಅಂತ ಹೇಳ್ತಾ ಇದ್ರೆ ಇವತ್ತಿನವರೆಗೂ 10ನೇ ಗ್ರಹ ಕಂಡಿಡೆ ಆಗಿದೆ. ಒಂದು ಎರಡನೇ ಒಂದು ಆ ಹುಟ್ಟಿದ ದಿನಾಂಕದಿಂದ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ, ರಿಯಲ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು, ಇವರು 4 ದಿನಗಳಲ್ಲಿ ಹುಟ್ಟಿದಂತಹ ದಿನಗಳಲ್ಲಿ ಸೂರ್ಯ ತತ್ವ ಅಧಿಕವಾಗಿರುತ್ತೆ. ಈ ವ್ಯಕ್ತಿಗಳು ತುಂಬಾ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ಎರಡನೇದು ಚಂದ್ರನ ತತ್ವ 2ನೇ ತಾರೀಕು ಇರ್ಬೋದು, ಅದೇ ರೀತಿ 11ನೇ ತಾರೀಕು ಇರ್ಬೋದು, ಅದೇ ರೀತಿ 29ನೇ ತಾರೀಕು ಇರ್ಬೋದು, 20ನೇ ತಾರೀಕು ಸಹ ಇರ್ಬೋದು. ಇವರು ಸಹ ಚಂದ್ರನ ತತ್ವ ಅಧಿಕವಾಗಿರುವುದರಿಂದ ಅತಿ ಸೌಂದರ್ಯವಂತ ವ್ಯಕ್ತಿಗಳಾಗಿರ್ತಾರೆ. ಚಂದ್ರನ ಶಕ್ತಿ ಅದೇ ರೀತಿ 3ನೇ ತಾರೀಕು ಇರ್ಬೋದು, 12ನೇ ತಾರೀಕು ಇರ್ಬೋದು, 21ನೇ ತಾರೀಕು ಇರ್ಬೋದು, 30ನೇ ತಾರೀಕು ಇರ್ಬೋದು. ಇವರಲ್ಲಿ ಸಹ ಗುರುವಿನ ತತ್ವ ಅಧಿಕವಾಗಿರುತ್ತೆ. ಇವರು ಯಾರ ಮಾತನ್ನು ಸಹ ಕೇಳಲ್ಲ, ತಮಗೆ ತಾವೇ ಜ್ಞಾನವಂತರು ತಿಳ್ಕೊಂಡ್ರು. 4ನೇದು ರಾಹು ತತ್ವ ಇರುತ್ತೆ. ಈ ರಾಹು ತತ್ವದಲ್ಲೂ ಸಹ 4ನೇ ತಾರೀಕು ಇರುತ್ತೆ, 13ನೇ ತಾರೀಕು ಬರುತ್ತೆ, ಅದೇ ರೀತಿಯಲ್ಲಿ 31ನೇ ತಾರೀಕು ಇರ್ಬೋದು, ಅದೇ ರೀತಿಯಲ್ಲಿ 13ನೇ ತಾರೀಕು ಸಹ ಇರ್ಬೋದು. ಇವಲ್ಲಿ ಏನಾಗ್ಬಿಡುತ್ತೆ, 22ನೇ ತಾರೀಕು ಸಹ ಬರುತ್ತೆ. ಇವು ರಾಹು ತತ್ವದಲ್ಲಿ ತುಂಬಿದಾಗ ಏನಾಗ್ತದೆ, ಈ ವ್ಯಕ್ತಿಗಳ ಮಾನಸಿಕ ಸ್ಥಿತಿನೂ ಸಹ ಅಹಂರಿಂದ ತುಂಬಿರುತ್ತೆ. ಯಾವುದೇ ಕಾರ್ಯಗಳು ಸಹ ನನಗೆ ಗೊತ್ತಿದೆ, ಈ ರೀತಿ ಅಜ್ಞಾನದಿಂದ ತುಂಬಿದಂತಹ ವ್ಯಕ್ತಿಗಳು, ಅಜ್ಞಾನ ರೀತಿ ಅತಿರೇಕವಾದಂತಹ ವ್ಯಕ್ತಿಗಳಿಂದ ಏನಾಗುತ್ತೆ ಗೊತ್ತಾಗ ಆ ಕೆಲಸಗಳು ಸಹ ಅವರಿಗೆ ಅದೇ ರೀತಿ ಇರುತ್ತೆ. ಇದೇ ರೀತಿಯಲ್ಲಿ 1ರಿಂದ 4 ಗ್ರಹಗಳ ಬಗ್ಗೆ ಹೇಳಿದ್ದೀನಿ. ಮರ್ಕುರಿ ತತ್ವನು ಸಹ ತುಂಬಿರುತ್ತೆ 5ನೇ ತಾರೀಕಿಂದು. ಅದೇ ರೀತಿಯಲ್ಲಿ 6ನೇ ತಾರೀಕಿಂದು ಸಹ ವೀನಸ್ಸಿನ ಪ್ರಭಾವ ತುಂಬಿರುತ್ತೆ. ಶುಕ್ರಾಚಾರ್ಯನ ಪ್ರಭಾವ 7ನೇ ತಾರೀಕಿಂದ ಕೇತು. ಇವರಲ್ಲಿ ಅಧಿಕವಾದ ಗ್ರೋತ್ ಇರುತ್ತೆ, ಅಧಿಕವಾದಂತಹ ಇಳಿಕೆನೂ ಸಹ ಇರುತ್ತೆ. ಇಳಿಕೆ ಏನಪ್ಪ ಅಂದ್ರೆ ಅಧಿಕವಾಗಿ ಒಂದೇ ಸತಿ ಏರ್ಬಿಟ್ರೆ ಇಂಪ್ರೂವ್ಮೆಂಟ್, ಒಂದೇ ಸತಿ ಇರುತ್ತಾರ, 2 ಸತಿ ಕಡಿಮೆ. 8ನೇ ತಾರೀಕು ಶನಿಯ ತತ್ವ ಅದ್ಭುತವಾದ ಹೇಳುವ. ಇವ್ರು ಯಾವ ರೀತಿ ಶ್ರಮ ಕಷ್ಟ ಪಡ್ತಾರೋ ಅದೇ ರೀತಿಯಲ್ಲಿ ಶ್ರಮಜೀವಿಗಳಾಗಿರ್ತಾರೆ, ಬಹಳ ಶ್ರಮಜೀವಿಗಳು. 9ನೇ ತಾರೀಕು ಬಂದು ನಮ್ಮ ಮಾರ್ಸನ ಪ್ರಭಾವ, ಹನುಮಂತನ ಕೃಪಾ ಇವ್ರ ಮೇಲೆ ತುಂಬಿ ತುಳ್ಕಿರುತ್ತೆ. ಇವರಲ್ಲಿ ಚೆಕ್ ಮಾಡಬೇಕು, 9ನೇ ನಂಬರು ಎಲ್ಲೇ ಬಂದರೂ ಸಹ ದಿನಾಂಕಗಳೇ ಹನುಮಂತನ ಪ್ರಿಯ ಭಕ್ತರಾಗಿರ್ತಾರೆ. ಇಷ್ಟು ಡೀಟೇಲ್ ಕೊಟ್ಟಿದ್ದೀನಿ. ಇನ್ನು ಆಳವಾದಂತಹ ಜ್ಞಾನವನ್ನು ಸಹ ನಾವು ಅರ್ಥ ಮಾಡ್ಕೊಳ್ಳೋಣ. ಮಾರುತಿಯ ಕೃಪಾಭಿಕ್ಷೆಯಿಂದ ನಿಮ್ಮಲ್ಲಿ ಈ ಸಂಖ್ಯಾಶಾಸ್ತ್ರದಲ್ಲಿ ಜ್ಯೋತಿಷಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಸಹ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಬರ್ತೇನೆ. ಇಮಿಡಿಯೇಟ್ಲಿ ಕಲಿಯಕ್ಕಾಗಲ್ಲ. ಈ ಸಂಖ್ಯಾಶಾಸ್ತ್ರ ಇವೆಲ್ಲ ಅತೀಂದ್ರಿಯ ವಿದ್ಯೆಗಳನ್ನ ಕಲಿಬೇಕಪ್ಪ. ಇಂದಿನ ಜನ್ಮದ ಶಕ್ತಿನೂ ಬೇಕಾಗಿತ್ತು, ಇಂದಿನ ಜನ್ಮದ ಪುಣ್ಯನೂ ಬೇಕಾಗುತ್ತೆ. ಅದರ ತಮಗೆ ತಾವು ಗ್ರೋತ್ ಮಾಡ್ಕೊಳ್ಬೇಕು, ತಮಗೆ ತಾವು ವೃದ್ಧಿ ಹೊಂದಬೇಕು, ತಮಗೆ ತಾವು ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಬೇಕು, ತಮ್ಮ ಕುಟುಂಬವನ್ನ, ತಮ್ಮನ್ನು ತಾವು ಒಂದು ಸಮಾಜದಲ್ಲಿ ಜ್ಞಾನವಂತರನ್ನಾಗಿ ಮಾಡಿಕೊಳ್ಬೇಕು ಒಬ್ಬರು ಮಾತ್ರಗೆ ಇದು ಕನೆಕ್ಟ್ ಆಗ್ತಾ ಇರುತ್ತೆ. ಹನುಮಂತನ ಕೃಪಾಭಿಕ್ಷ ಅವರಿಗೆ ಸದಾ ಕರುಣೆ ತೋರುವಂತ ಕೇಳಿಕೊಳ್ಳುತ್ತಾ, ಈಗ 9ರಿಂದ 14 ದಿನಗಳು ನಡೀತಾ ಇರುತ್ತೆ ಫ್ರೀ ಕ್ಲಾಸ್. ಕನಿಷ್ಠ ಪಕ್ಷ 9 ದಿನ, ಗರಿಷ್ಠ 14 ದಿನ ಫ್ರೀ ಕ್ಲಾಸ್ಗಳು ನಡೀತಾ ಇರುತ್ತೆ. ಎಲ್ಲ ರೀತಿಯಿಂದ ಕಲಿತಾ ಇರ್ತೇವೆ. ಇದೇ ರೀತಿ ವಿಡಿಯೋ ಮಾಡಾಕ್ತೀನಿ. ನಮಸ್ತೆ. ಮಹಾಪರಮ ಶಕ್ತಿ ಸದಾ ಕರುಣೆ ತೋರು.